ಬುದ್ಧಗಯಾದಲ್ಲಿ ಇವತ್ತ ಬೇರೆ ಬೇರೆ ಸದಸ್ಯರನ್ನು ಮಾಡಿ ಇವತ್ತು ಅಲ್ಲಿ ಬೌದ್ಧ ಮನಸ್ಸನ್ನು ಘಾಸಿಗೊಳಿಸುವಂತ ಕೆಲಸ ಅಲ್ಲಿ ಹೋಮ ಹವನಗಳಾಗಲಿ ಇವತ್ತು ಗಣೇಶ ಆಗಲಿ ಇನ್ನೊಂದು ಕುಂದ್ರಿಸಿ ಇವತ್ತ ಬುದ್ಧನ ಒಂದು ವಿಚಾರಕ್ಕೆ ಒಂದು ಧಕ್ಕೆ ಮಾಡುವ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಾನು ಈ ದೇಶದ ರಾಷ್ಟ್ರಪತಿಗಳಿಗೆ ಮಧ್ಯ ಪ್ರವೇಶಿಸಿ ಈ ಏನು BT ಆಕ್ಟ್ ಅನ್ನು ರದ್ದುಗೊಳಿಸಲಿಕ್ಕೆ ಒತ್ತಾಯ ಮಾಡ್ಬೇಕಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕ ನೀವೇನಾದ್ರೂ ಒಂದ್ ವೇಳೆ ಈ BT ಆಕ್ಟ್ ಕಾಯ್ದೆಯನ್ನು ರದ್ದು ಮಾಡದೆ ಹೋದ್ರ ಇವತ್ತು ನಾವು ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರ, ಯಾರು ನಮ್ಗೆ ಸುಮ್ಮನೆ ನಮ್ಮ ಹಕ್ಕನ್ನು ಕೊಡುವುದಿಲ್ಲ, ಅವರ ಕುತ್ತಿಗೆ ಚೆಂಡು ಹಿಡಿದು ದಬ್ಬಿ ಆ ಕುರ್ಚಿ ಮ್ಯಾಗ ಕುಂದ್ರಬೇಕು, ಆ ಹಕ್ಕನ್ನು ಕಸ್ಕೋಬೇಕಂತಕ್ಕಂಥ ಮಾತನ್ನು ಹೇಳಿದಾರ. ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್ ಜೈ ಭಾರತ್. ಭೀಮ್ ನಮೋ ಬುದ್ಧಾಯ. ನಾನು ಬಸವರಾಜ್ ಹೋಳ್ಕರ್, ಆರ್ಗನೈಸಿಂಗ್ ಸೆಕ್ರೆಟರಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ. ಈಗ ತಮಗೆಲ್ಲ ತಿಳಿದ ಹಾಗೆ ಈ ಜಗತ್ತಿನ ಬೆಳಕಾದ ತಥಾಗತ ಗೌತಮ್ ಬುದ್ಧರು ಈ ದೇಶದಲ್ಲಿ ತಮ್ಮ ಧರ್ಮವನ್ನು ಪಸರಿಸಿ ಈ ದೇಶದಲ್ಲಿ ಮನುವಾದಿಗಳ ಕುತಂತ್ರದಿಂದ ನಿರ್ನಾಮವಾಗಿ ಮತ್ತೆ ಬಾಬಾ ಸಾಹೇಬರ ಪ್ರಯತ್ನದಿಂದ ಈ ದೇಶದಲ್ಲಿ ಪುನರುಜ್ಜೀವನವಾಗಿದೆ. ಬಾಬಾ ಸಾಹೇಬರು ಹೇಳ್ತಾರೆ, ಈ ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ. ಹಾಗಾಗಿ ನಾವು ಬುದ್ಧಿಸಮನ್ನು ಬಾಬಾ ಸಾಹೇಬರ ಅನುಸರಣೆಗೆ ಪ್ರಕಾರ ಮಾಡ್ತಾ ಇದ್ದೇವೆ. ಆದರೂ ಸಹ ಈ 100 ವರ್ಷಗಳಿಂದ ಈ ಮಹಾಬೋಧಿ ವಿಹಾರವನ್ನು ಈ ನಮ್ಮ ಬುದ್ಧಿಸ್ಟ್ ಆಡಳಿತಕ್ಕೆ ಒಳಪಡದೆ ಅದು ವೈದಿಕ ಶಾಹಿ ಒಂದು ಆಡಳಿತಕ್ಕೆ ಒಳಪಟ್ಟಿರೋದರಿಂದ ಈ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ಅನ್ನು ಇವತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಡೆಪ್ಟಿ ಕಮಿಷನರ್ವರೆಗೆ ಒಂದು ಮನವಿಯನ್ನು ಕೊಡ್ತಾ ಈ ಮಹಾಬೋಧಿ ವಿಹಾರವನ್ನು ಬುದ್ಧಿಸ್ಟರಿಗೆ ವಹಿಸಬೇಕು ಅನ್ನೋದನ್ನು ಮತ್ತು ಈ BT ಆ್ಯಕ್ಟನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತ ನಾವು ಮೆರವಣಿಗೆ ಮುಖಾಂತರ ಬಂದು ಡೆಪ್ಟಿ ಕಮಿಷನರ್ಗೆ ಮನವಿ ಕೊಟ್ಟಿದ್ದೇವೆ. ಇದು ಪ್ರಾರಂಭ ಆಗಿದೆ. ಇದು 200 ವರ್ಷಗಳಾದರೂ ಸಹ ಈಗ ಇದು ಒಂದು ಹಂತಕ್ಕೆ ತಲುಪಿದೆ. ಇದು ಒಂದು ವೇಳೆ ಈ ಸರ್ಕಾರವಾಗಲಿ, ಈ ದೇಶದ ಪ್ರಧಾನಿಗಳು, ಬಿಹಾರ ಮುಖ್ಯಮಂತ್ರಿಗಳು, ಕರ್ನಾಟಕ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತೆಗೆದುಕೊಂಡು ಈ ಒಂದು ಪವಿತ್ರವಾದ ಸ್ಥಳವನ್ನು ಬುದ್ಧಿಸ್ಟ್ಗೆ ಒಪ್ಪಿಸದೇ ಇದ್ದರೆ ನಾವು ನಿರಂತರವಾಗಿ ಅಮರಣ ಉಪವಾಸ ಸತ್ಯಾಗ್ರಹಗಳ ಅಂತ ಅನೇಕ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ. ಅದಕ್ಕಾಗಿ ತಾವು ಮೊದಲೇ ಎಚ್ಚೆತ್ತುಕೊಂಡು ನಮ್ಮ ಪವಿತ್ರವಾದ ಸ್ಥಳವನ್ನು ನಮಗೆ ಒಪ್ಪಿಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇಲ್ಲಿ ಬಂದು ರ್ಯಾಲಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪ್ರಗತಿಪರ ಸಂಘಟನೆಗಳಿಗೂ ಧನ್ಯವಾದಗಳು. ಜೈ ಭೀಮ್, ವಂದನೆಗಳು. ನಾನು ಬಸವರಾಜ್ ಹೋಳ್ಕರ್, ಆರ್ಗನೈಸಿಂಗ್ ಸೆಕ್ರೆಟರಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಸ್ಟೇಟ್ ಸೆಕ್ರೆಟರಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಅನಾಗರಿಕ ಧಮ್ಮಪಾಲ್ ಬೌದ್ಧ ಗುರುಗಳು ಸುಮಾರು 18ನೇ ಶತಮಾನದಿಂದ 19ನೇ ಶತಮಾನದಲ್ಲಿ ಸತತವಾಗಿ ಬುದ್ಧ ವಿಹಾರವು ಒಂದು ದೊಡ್ಡ ಮಣ್ಣಿನಲ್ಲಿ ಮುಳುಗಿ ಹೋದಂತಹ ಒಂದು ಬುದ್ಧ ವಿಹಾರವನ್ನು ಇನ್ವೆಸ್ಟಿಗೇಷನ್ ಮಾಡಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದವರಿಗೆ ಹಂಚಿದರು. ತದನಂತರದಿಂದ ಆ ಬುದ್ಧ ವಿಹಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಸಾಮ್ರಾಟ್ ಅಶೋಕರವರ ನಂತರದ ಕಾಲದಲ್ಲಿ, ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಬ್ರಾಹ್ಮಣರ ಹಿಡಿತದಲ್ಲಿ ಇರ್ಕೊಂಡು ಬಿಟ್ಟು ಬುದ್ಧ ವಿಹಾರವನ್ನು ವಿಕೃತಗೊಳಿಸಿ ಪೂಜಿಸುತ್ತಾ ಇದ್ದಾರೆ. ಬೌದ್ಧ ಧರ್ಮದಲ್ಲಿ ಬೌದ್ಧ ಗುರುಗಳು ಹೇಳಿದಂತಹ ಮಾತುಗಳಿಗೆ ಅದನ್ನು ಮನುಷ್ಯತ್ವ ಹೊಂದುವಂತಹ ಒಂದು ವಿಚಾರ ಮಾತ್ರ ಬೌದ್ಧರಲ್ಲಿ ಇದೆ ಹೊರತಾಗಿ ಬೌದ್ಧರನ್ನು ಯಾವ ದೇವರನ್ನಾಗಿ ಪೂಜಿಸುವಂತಹ ಸಂಸ್ಕೃತಿ ಬೌದ್ಧನ ಧರ್ಮದಲ್ಲಿ ಇಲ್ಲ. ತಮಗೆಲ್ಲರಿಗೂ ಗೊತ್ತಿರುವಂತೆ ಶತಮಾನಗಳು ಕಳೆದರೂ ಸಹಿತ 2500 ವರ್ಷಗಳ ಹಿಂದಿನ ಈ ಬೌದ್ಧ ವಿಹಾರದ ಕೃತಿಗಳು ಸತತವಾಗಿ ಹಿನ್ನಡೆ ಮಾಡ್ತಾನೆ ಬಂದಿದ್ದಾರೆ. ಇದಕ್ಕೆ ಕಾರಣ ಬ್ರಾಹ್ಮಣಶಾಹಿ ವರ್ಗದವರು. ಇವತ್ತು ಬುದ್ಧ ವಿಹಾರದಲ್ಲಿ ಬುದ್ಧನ ವಿಗ್ರಹಗಳಿಗೆ ಅನೌಪಚಾರಿಕವಾಗಿ ಎಲ್ಲ ನೇಮ ಹಚ್ಚುವಂಥದ್ದು, ಪೇಟ ಹಚ್ಚುವುದು, ಹೋಮ ಹವನ ಮಾಡುವಂಥದ್ದನ್ನು ಪ್ರಚಾರ ಮಾಡಿ ಗೌತಮ್ ಬುದ್ಧರು ಸಹಿತ ವಿಷ್ಣುವಿನ ಅವತಾರ ಅಂತ ತಿಳ್ಕೊಂಡಂದ್ಬಿಟ್ಟು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ಬೌದ್ಧರು, ನಮ್ಮ ರಾಷ್ಟ್ರ ಬೌದ್ಧ ರಾಷ್ಟ್ರ ಆಗಬೇಕಾಗಿದೆ.
ನಮ್ಮ ರಾಷ್ಟ್ರದಂತೆ ಈಗಾಗಲೇ ಸುಮಾರು 20ರಿಂದ 30 ರಾಷ್ಟ್ರಗಳು ಬೌದ್ಧನ ಅನುಯಾಯಿಗಳಾಗಿ ಬೌದ್ಧನ ದಾರಿಯಲ್ಲಿ ನಡೀತಾ ಇದ್ದಾರೆ. ಇಂದು ನಾವು ಈ ಬೌದ್ಧ ವಿಹಾರವನ್ನು ಮುಕ್ತಿ ಆಂದೋಲನದ ಕಾರ್ಯಕ್ರಮವಾಗಿ ಮೊನ್ನೆ 27 10ನೇ ತಿಂಗಳಿನಲ್ಲಿ 27 ಬಿಹಾರದಲ್ಲಿ ಬೃಹತ್ ಆದಂಥ ಸುಮಾರು 5 ಲಕ್ಷ ಜನ ಬೌದ್ಧ ಭಿಕ್ಕುಗಳನ್ನು ಎಲ್ಲ ಧರ್ಮೀಯರನ್ನು ಕರೆಸಿಬಿಟ್ಟು ಅಲ್ಲಿ ದೊಡ್ಡ ಆಂದೋಲನವನ್ನು ಮಾಡಿಕೊಂಡಿದ್ದೇವೆ. 26/11/2024 ಇಂದು ಇಡೀ ಭಾರತದ ದೇಶದ ಉದ್ದಗಲಕ್ಕೂ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಎಲ್ಲ ಬೌದ್ಧ ಸಂಘಟನೆಗಳು, ಎಲ್ಲ ಬೌದ್ಧ ಗುರುಗಳು, ನಾಗಾರ್ಜುನ ಸುರೈ ಸಸೈಜಿ ಅವರ ನೇತೃತ್ವದಲ್ಲಿ, ಪ್ರಜ್ಞಾಶೀಲ ಬೆಂತೇಜಿಯವರ ನೇತೃತ್ವದಲ್ಲಿ ಹಾಗೂ ಇನ್ನುಳಿದ ಎಲ್ಲ ಬೌದ್ಧ ಗುರುಗಳ ನೇತೃತ್ವದಲ್ಲಿ ಕರ್ನಾಟಕದಿಂದ ಹಾಗೂ ಬಿಜಾಪುರ ಜಿಲ್ಲೆಯಿಂದ ವಗ್ಗೇನವರ್ ಹಾಗೂ ಈ ಉತ್ತರ ಕರ್ನಾಟಕದ ಪರವಾಗಿ ದೇವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ನಾವು 27/10/2021 ಬಿಹಾರದಲ್ಲಿ ನಾವು ಪಾಲ್ಗೊಂಡು ನಾವೆಲ್ಲರೂ ಈ ಬೌದ್ಧ ವಿಹಾರವನ್ನು ಮುಕ್ತಿಗೊಳಿಸುವುದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂದೂ ಸಹಿತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೂರ್ತಿಯ ಅಲ್ಲಿಯಿಂದ ಪ್ರಾರಂಭ ಮಾಡಿದಂಥ ಮೆರವಣಿಗೆಯಲ್ಲಿ ಎಲ್ಲ ಸಂಘಟನೆಗಳು, ಬಿಜಾಪುರದಲ್ಲಿರುವಂಥ ಎಲ್ಲ ಸಂಘಟನೆಗಳು, ಮಹಿಳೆಯರು, ಸಹೋದರ ಸಹೋದರಿಯರು ಎಲ್ಲರೂ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಿಯಮಾನುಸಾರವಾಗಿ ನಮ್ಮ ಸಂವಿಧಾನಿಕ ಹಕ್ಕುಗಳನ್ನು ಪಡೆದುಕೊಳ್ಳಲು ಬೌದ್ಧ ವಿಹಾರವನ್ನು ಮುಕ್ತಿ ಆಂದೋಲನ ಮಾಡಿಕೊಡಬೇಕು ಅಂತ ಹೇಳ್ಕೊಂಡಂದ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಯನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸಿಕೊಡಬೇಕು ಅಂತ ಹೇಳ್ಕೊಂಡಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತಾ, ತಾವು ಇದನ್ನು ಹೆಚ್ಚಿಗೆ ಪ್ರಸಾರ ಮಾಡಿರಿ ಅಂತ ಹೇಳ್ಕೊಂಡಂದ್ಬಿಟ್ಟು ತಮ್ಮಲ್ಲಿ ಮಾಧ್ಯಮ ಮಿತ್ರರಿಗೂ ಸಹಿತ ನಾನು ವಿನಂತಿ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಾನು ಮಹೇಶ್ ಗೋವಿಂದರಾವ್ ಕ್ಯಾತನ್, ರಿಟೈರ್ಡ್ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ನಾನು ಇದೀಗ ಬೌದ್ಧ ವಿಹಾರ ನಿರ್ಮಾಣ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ. ಬಿಟಿ ಕಾಯ್ದೆ ರದ್ದಾಗಲೇಬೇಕು. बौद्ध धर्म की क्या पहचान? मानव एक समान। बौद्ध धर्म की क्या पहचान? मानव एक समान। बौद्ध धर्म की क्या पहचान? मानव एक समान। महाबोधि महाविहार मुक्ति करो। महाबोधि महाविहार ಮುಕ್ತಿ ಕರೋ. ಬಂಧುಗಳೇ, ಇಂದು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಏನು ಇಡೀ ದೇಶದಲ್ಲಿ ಏಕಕಾಲಕ್ಕೆ 11 ಗಂಟೆಗೆ ಈ ಬುದ್ಧಗಯ ಮಹಾಬೋಧಿ ಮಹಾವಿಹಾರದ ಮುಕ್ತಿಗೋಸ್ಕರ ಈ ಹೋರಾಟ ನಡೆದಿದೆ. ಸುಮಾರು 140 ವರ್ಷಗಳಿಂದ ಈ ಹೋರಾಟ ನಡೆಸಿಕೊಂಡು ಬಂದಿದೆ. ಅದರ ನಿಮಿತ್ತವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲು ಬರಬೇಕು. ಹಾಗೆ ಇನ್ನೋರ್ವ ನಮ್ಮ ಎಲ್ಲ ನಾಯಕರು ಅವರವರನ್ನದೇ ನಮ್ಮ ಚಂಚಲ್ಕರ್ ಸರ್ ಇದ್ದಾರೆ, ರೈತ ಸಂಘದ ನಾಯಕರಿದ್ದಾರೆ, ನಮ್ಮ ಹಿರಿಯರಿದ್ದಾರೆ, ಎಲ್ಲರೂ ನಮ್ಮ ಸೋದರ ಸೋದರಿಯರು ಹಿರಿಯರು ನಮ್ಮ ಜೊತೆ ಇದ್ದಾರೆ. ಒಂದು ಕಡೆ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ವಿನಂತಿ. ಈ ಮನವಿಯನ್ನು ಸ್ವಲ್ಪ ಓದಬೇಕು, ತಾವು ಓದಿ ಹೇಳಬೇಕು. ಮನವಿಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಓದಿ